ಹುಡುಗಿ ಹೈಟ್ ಸ್ವಲ್ಪ ಕಡಿಮೆ ಆಯ್ತಲ್ವಾ ಅಂತ ಹೇಳ್ತಾರೆ. ತುಂಬ ಜನ ಕನೆಕ್ಟ್ ಆಗುತ್ತೆ. ಸಣ್ಣ ಪುಟ್ಟ ವಿಚಾರಗಳು ಒಂದು ಸಾಂಗ್ ಇರ್ಬೋದು ಸಿನಿಮಾದಲ್ಲಿ ಆಡಿಯನ್ಸ್ಗೆ ಭಾಳ ಕನೆಕ್ಟ್ ಆಗುತ್ತೆ. ಅದು ಮೀಮ್ಸಾಗಿ ಕೂಡ ಈಗ ಟರ್ನ್ ಆಗ್ತಿರೋ ಅಂಥದ್ದು. ನಿಮ್ಮ ರಿಯಲ್ ಲೈಫಲ್ಲಿ ಆ ರೀತಿ ಘಟನೆ ಏನಾದರೂ ಆಗಿತ್ತಾ ನಿಮ್ಮ ಹಸ್ಬೆಂಡ್ಗೆ ಹೈಟ್ ಮ್ಯಾಚ್ ಮಾಡೋದು? 100% ಆಗಿದೆ. ಪ್ರತ್ಯಕ್ಷ ಅವರು 6 ಇದ್ದಾರೆ, ನನ್ನ ಹೈಟ್ ಬೇಡ ಬಿಡಿ, ನಾನು ಕುಳ್ಳಗಿದ್ದೀನಿ. ಸೊ ಮದುವೆ ನಮ್ಮದು ಮಾತುಕತೆಗೆ ಮನೆಗೆ ಬಂದಾಗ, ಅವ್ರು ನಮ್ಮ ಮನೆಗೆ ಬಂದಾಗೆಲ್ಲ ಅದನ್ನು ರೇಗಿಸ್ತಾಯಿದ್ರು. ಎಲ್ಲ ಓಕೆ, ಹುಡುಗಿ ಹೈಟ್ ಸ್ವಲ್ಪ ಕಡಿಮೆ ಅಂತ. ಅದು ಇವತ್ತಿನ ತನಕ ಏನು ಬೆಳೆದೇ ಇಲ್ಲ ನೀನು ಅಂತ ಕೇಳ್ತಾ ಇರ್ತಾರೆ. ಸೊ ಅದು ಒಂದು ರೇಗಿಸ್ತಾನೆ ಇರ್ತಾರೆ. ಅವಾಗ ನಾನು ಪರವಾಗಿಲ್ಲ, ಐ ಆಮ್ ನಾಟ್ ಶಾರ್ಟ್, ಮೈ ಹೈಟ್ ಈಸ್ ಕ್ಯೂಟ್ ಅಂತ ಹೇಳ್ತಾ ಇರ್ತೀನಿ. ಹೇಗಿದೆ ಮ್ಯಾರಿಡ್ ಲೈಫ್? ವೆರಿ ನೈಸ್, ವೆರಿ ಗುಡ್. ವೆರಿ ಸಪೋರ್ಟಿವ್ ಫ್ಯಾಮಿಲಿ ಸಿಕ್ಕಿದ್ದಾರೆ. ಸೊ ಇವಾಗ ನೋಡ್ತಿದ್ದೀರಲ್ಲ, ಮದುವೆ ಆದಮೇಲೆ ನಾನು ಈ ಥರದೊಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ಅವ್ರ ಸಪೋರ್ಟ್ ಇದ್ದಿದ್ದರಿಂದನೇ ಆಗಿದ್ದು. ಸೊ 100% ಸಪೋರ್ಟ್ ಇದೆ. ಈಗ ಮದುವೆ ಅಂದ ತಕ್ಷಣ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಆದರೂ ಈ ಜನ್ರೇಷನಲ್ಲಿರೋರಿಗೆ ಮದುವೆನೇ ಬೇಡ, ಸಿಂಗಲ್ ಆಗಿರೋದು ಬೆಸ್ಟ್ ಅನ್ನೋಂಥದ್ದು ಹೇಳ್ತಾ ಇರ್ತಾರೆ. ಮದುವೆ ಆಗಿರೋರ ಹತ್ರ ಅನುಭವವನ್ನು ಕೇಳಬೇಕಾಗುತ್ತೆ. ಸೊ ಒಂದಷ್ಟು ಗೊಂದಲಗಳಿರುತ್ತೆ. ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಈ ಅರೇಂಜ್ ಮ್ಯಾರೇಜ್ ಇರ್ಬೋದು, ಲವ್ ಮ್ಯಾರೇಜ್ ಅನ್ನೋವಂಥದ್ದು? ಅಂದರೆ ಅಫ್ಕೋರ್ಸ್ ಇಟ್ಸ್ ದೇರ್ ಪರ್ಸ್ನಲ್ ಚಾಯ್ಸ್, ಬಟ್ ನನ್ನ ಒಪಿನಿಯನ್ ಕೇಳೋದಾದರೆ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ, ಇಟ್ಸ್ ಅ ಬ್ಯೂಟಿಫುಲ್ ಲೈಫ್. ಏನೋ ಒಂದು ಪಾರ್ಟ್ನರ್ಶಿಪ್ ಕಮಿಟ್ಮೆಂಟ್ ಏನಿದೆ, ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ನನಗಂತೂ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಆ್ಯಂಡ್ ನನಗೆ ಈ ಹೊಸ ಕುಟುಂಬ ಸಿಕ್ಕಿದೆ. ಆ್ಯಂಡ್ ಪ್ರತ್ಯಕ್ಷ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ. ಆ್ಯಂಡ್ ಇದೆಲ್ಲ ಇದ್ಮೇಲೆ ಮದುವೆ ಅನ್ನೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ? ಆ್ಯಂಡ್ ಅಫ್ಕೋರ್ಸ್ ಇವಾಗ ನಮ್ಮ ಅಮ್ಮನ ಜೊತೆ ಜಗಳ ಆಡಲ್ವಾ, ನಮ್ಮ ಅಪ್ಪನ ಜೊತೆ ಜಗಳ ಆಡಲ್ವಾ, ನಮ್ಮ ಸಿಬ್ಲಿಂಗ್ಸ್ ಜೊತೆ ಜಗಳ ಆಡಲ್ವಾ? 100% ಮಾತುಕತೆ, ಆರ್ಗ್ಯುಮೆಂಟ್, ಜಗಳ ಅದೆಲ್ಲ ಇದ್ದೇ ಇರುತ್ತೆ. ಮೇ ಬಿ ಸಿಹಿಯಲ್ಲಿರುತ್ತೆ, ಕಹಿ ಅದು ಇದ್ದೇ ಇರುತ್ತೆ. ಇದರಲ್ಲೂ ಅದೆಲ್ಲ ಇದೆ. ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್ ಅಲ್ವಾ? ಸೊ ಹಾಗಾಗಿ ಅದು ಅಯ್ಯೋ ಹಾಗಿರಂದರೆ ಮದುವೆನೇ ಬೇಡ ಅನ್ನೋದು ಐ ಡೋಂಟ್ ನೋ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನನಗಂತೂ ಐ ಫೀಲ್ ಇಟ್ ಈಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಜರ್ನಿ. ಮದುವೆಗೂ ಮೊದಲು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ, ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಹೇಳ್ತಿರ್ತಾರೆ. ನಿಮಗೆ ಹೇಗಿತ್ತು ಕನಸು? ಜೊತೆ ಆ ರೀತಿನೇ ಸಿಕ್ಕಿದಾರ ಅಥವಾ ಟೋಟಲಿ ಡಿಫ್ರೆಂಟಾ ಹೇಗೆ? ಅಂದರೆ ಏನು ಗೊತ್ತಾ, ಅದೆಲ್ಲ ನಾವು ಟೀನೇಜಲ್ಲಿ ಅನ್ಕೋತೀವಿ, ಫ್ಯಾಂಟಸಿ ವರ್ಲ್ಡಲ್ಲಿ ಹಾಗಿರಬೇಕು ಹೀಗಿರಬೇಕು, ನಮ್ಗೆ ಈ ಥರ ಸರ್ಪ್ರೈಸ್ ಮಾಡಬೇಕಾದ, ಅದೆಲ್ಲ ಅದು ಫ್ಯಾಂಟಸಿನೇ. ರಿಯಾಲಿಟಿಗೆ ಅದೆಲ್ಲ ಆಗಲ್ಲ. ರಿಯಾಲಿಟಿಗೆ ಪ್ರಾಕ್ಟಿಕಲಾಗಿ ಏನಿರುತ್ತೆ ಅದೇ ಆಗೋದು. ಬಟ್ ಹಾಗಂತ ಏನೂ ಇಲ್ವೂ ಇಲ್ಲ ಅಂತಲ್ಲ. ಇಟ್ಸ್ ಮ್ಯೂಚುವಲ್ ಗಿವ್ ಆ್ಯಂಡ್ ಟೇಕ್. ನಾವೇನು ಅವ್ರನ್ನ ಹೇಗೆ ನೋಡ್ಕೋತೀವಿ, ನಾವೇನು ಕೊಡ್ತೀವಿ, ನಾವೇನು ಮಾಡ್ತೀವಿ, ವಾಪಸ್ ನಮಗೂ ಸಿಗುತ್ತೆ ಅಷ್ಟೇ. ಆ್ಯಂಡ್ ಹೀ ಈಸ್ ವೆರಿ ನೈಸ್ ಇನ್ ದ್ಯಾಟ್ ವೇ. ಆ್ಯಂಡ್ ಇನ್ನೇನೋ ಕೇಳಿದ್ರಿ ನೀವು ಕ್ವೆಶ್ಚನ್ನು. ಅದರದ್ದೇ 2 ಪಾರ್ಟ್ ಏನೋ ಕೇಳಿದ್ರಿ. ಒಂದು ಅದೇ ಹೇಗೆ ಡ್ರೀಮ್ಸ್ ಅನ್ನೋಂಥದ್ದು ಮುಂಚೆ ಹೇಗಿತ್ತು, ಎಕ್ಸ್ಪೆಕ್ಟೇಷನ್ ನಾನು ಮುಂಚೆ ಅಷ್ಟೊಂದು ಇಟ್ಕೊಂಡಿರಲಿಲ್ಲ. ಯಾವಾಗ ಚಿಕ್ಕವಳಲ್ಲಿ ಮೇ ಬಿ ನಾನು ಒಂದಿಷ್ಟು ಲಿಸ್ಟ್ ಕೊಡ್ತಾ ಇದ್ದೆ, ಹಾಗಿರ್ಬೇಕು ಹೀಗಿರಬೇಕು ಅಂತ. ಬಟ್ ಮದುವೆ ಮಾತುಕತೆ ಅಂತ ಯಾವಾಗ ಸ್ಟಾರ್ಟ್ ಆಯಿತು ಆವಾಗ ನಾನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಮೇಜರಾಗಿ ಇದ್ದಿದ್ದೆ ನಂಗೆ ಡಾನ್ಸಿಗೆ, ಮ್ಯೂಸಿಕ್ಕಿಗೆ ಆ್ಯಂಡ್ ಇದಕ್ಕೆ ಆ್ಯಕ್ಟಿಂಗಿಗೆ ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ. ಅದೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಬಂದ್ರೇ ಇಟ್ ಈಸ್ ಗುಡ್ ಅಂತ ನಂಗೆ ಅನಿಸುತ್ತೆ. ಇದು ಚಂದನ್ ಅವ್ರನ್ನ ಹೆಚ್ಚಾಗಿ ಆಡಿಯನ್ಸ್ ಕನೆಕ್ಟ್ ಆಗಿರೋದು ಬಿಗ್ ಬಾಸ್ನಲ್ಲಿ. ನಟಿಯಾಗಿದ್ರು ಸಹ, ರಂಗಭೂಮಿ ಕಲಾವಿದೆ ಆಗಿದ್ರು ಸಹ, ಬಿಗ್ ಬಾಸಲ್ಲಿ ತುಂಬ ಆ ಒಂದು ಜರ್ನಿ ಇದೆಯಲ್ಲ, ಎಲ್ಲರೂ ಹಾಗೆ ನೆನ್ಪಿಟ್ಕೊಂಡಿದ್ದಾರೆ. ಮೊದಲಾಗಿರೋವಂಥವ್ರು ಅನ್ನುವಂಥದ್ದಲ್ಲೇ ಅಲ್ಲೇ ಪೋರ್ಟ್ರಿ ಆಗಿರೋವಂಥದ್ದು. ಸೊ ಆ ಬಿಗ್ ಬಾಸ್ ಈಗ ಮತ್ತೆ ಶುರುವಾಗ್ತಿರೋವಂಥದ್ದು. ನೀವು ಕೂಡ ಆ ಪ್ರೋಮೋ ನೋಡಿರ್ತೀರ, ಇತ್ತೀಚೆಗೆ ರೀಸೆಂಟಾಗಿ ರಿಲೀಸ್ ಆಯಿತು. ಸುದೀಪ್ ಸರ್ ಮತ್ತೆ ಅದರಲ್ಲಿ ಕಮ್ ಬ್ಯಾಕ್ ಅನ್ನುವಂಥದ್ದು ಹೇಳ್ಬೋದು. 100% ಬಿಗ್ ಬಾಸ್ ಅಂದಮೇಲೆ ಅದು ಅವರೇ ನಡ್ಸ್ಕೊಡ್ಬೇಕು. ಅವರಿಲ್ಲ ಅಂದರೆ ಅದು ಏನೋ ಅದು ಮಿಸ್ಸಿಂಗ್ ಅನಿಸುತ್ತೆ, ಖಾಲಿ ಅನಿಸುತ್ತೆ. ಆ್ಯಂಡ್ ಅವರಿದ್ರೇ ಆ ಶೋಗೆ ಒಂದು ಕಳೆ. ಸೊ ಮತ್ತೆ ನೋಡೋದಕ್ಕೆ ಯಾರ್ಯಾರಿದ್ದಾರೆ, ಹೇಗೆ ಆಟ ಆಡ್ತಾರೆ, ಏನೇನು ಈ ಸತಿ ಏನೇನು ಸರ್ಪ್ರೈಸಸ್ ಇದೆ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಅಕಸ್ಮಾತ್ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಿಮ್ಮ ಹಸ್ಬೆಂಡ್ ಅವ್ರನ್ನೇನಾದ್ರು ಬಿಗ್ ಬಾಸಿಗೆ ಕಳಿಸಿದ್ರೆ ಹೆಂಗೆ? ಅವ್ರನ್ನ ಕಳಿಸಿದ್ರೆ ಹಸ್ಬೆಂಡೆಲ್ಲ ಹೋಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅಯ್ಯೋ ಸಾಧ್ಯನೇ ಇಲ್ಲ. ಅವರೊಂದು ಇಂಟರ್ವ್ಯೂಗೆ ಯಾರಾದರೂ ಕರೆದ್ರೆ ನಾನು ಬರಲ್ಲ ಅಂತಿರ್ತಾರೆ. ಇನ್ನು ಬಿಗ್ ಬಾಸಿಗೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅಷ್ಟು ದಿನ ಬಿಟ್ಟಿರೋದಕ್ಕೂ ಕಷ್ಟಪ್ಪ. ಏನಾದರೂ ಒಂದು ಈಗ ಎಲ್ಲರೂ ಅಂದ್ಕೊಂಡಿರ್ತಾರೆ ಈ ಸ್ಕ್ರಿಪ್ಟೆಡ್ ಅನ್ನೋವಂಥದ್ದು ತುಂಬ ವರ್ಷದಿಂದ ಕೇಳಿ ಬರ್ತಾ ಇದೆ, ಅದಲ್ಲ ಅನ್ನೋವಂಥದ್ದು ತುಂಬ ಜನ ಹೇಳಿರೋವಂಥದ್ದು. ಕೆಲವರು ಅಪೋಸ್ ಮಾಡಿರೋವಂಥದ್ದು ಉಂಟು, ಇಲ್ಲ ಸ್ಕ್ರಿಪ್ಟೆಡ್ ಅಂತ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಅಲ್ಲಿ ಹೋಗಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗದೆ ಬಂದಿರೋವಂಥವ್ರು ಒಂದು ಹೇಳಿಕೆಯನ್ನು ಸ್ಕ್ರಿಪ್ಟೆಡ್ ಅನ್ನೋವಂಥದ್ದನ್ನು ಕೊಟ್ಟಿರ್ತಾರೆ. ಆ್ಯಸ್ ನೀವು ನೋಡಿರೋ ಪ್ರಕಾರ ಬಿಗ್ ಬಾಸ್ ಒಂದು ವ್ಯಕ್ತಿಯ ಲೈಫ್ನ ಯಾವ ರೀತಿ ಚೇಂಜ್ ಮಾಡಬಹುದು, ಪಾಸಿಟಿವಾ ನೆಗೆಟಿವಾ ಹೇಗೆ? ಅದು ಅವ್ರು ಹೇಗೆ ಅಲ್ಲಿ ನಡ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಸ್ಕ್ರಿಪ್ಟೆಡ್
ಇಡೀ ಶೋ ಸ್ಕ್ರಿಪ್ಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಟಾಸ್ಕ್ ಸ್ಕ್ರಿಪ್ಟ್ ಇರುತ್ತೆ ಅಥವಾ ಬೇರೆ ಏನಾದರೂ ಒಂದು ಅವರು ಈ ಥರ ಆಗಬೇಕು ಅನ್ನೋದು ಸ್ಕ್ರಿಪ್ಟ್ ಮಾಡ್ಬೋದು. ನಾನು ಹೋಗಿ ಅಲ್ಲಿ ಹೇಗಿರಬೇಕು ಅನ್ನೋದನ್ನು ಅವ್ರು ಸ್ಕ್ರಿಪ್ಟೆಡ್ ಮಾಡೋಕ್ಕಾಗಲ್ಲ. ಸೊ ಆ ಗೇಮ್ ಶೋ ಇರೋದೇ ಆ ಥರ. ಆ್ಯಂಡ್ ಆ ಒಂದು ಕನ್ಫ್ಯೂಸ್ಡಲ್ಲೇ ಎಲ್ಲರೂ ಸ್ಕ್ರಿಪ್ಟೆಡಾ ಇಲ್ವಾ ಅನ್ನೋದೇ ಒಂದು ಮಜಾ ಅನಿಸುತ್ತೆ. ಬಟ್ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್. ನನ್ನ ಪ್ರಕಾರ ಅಂತೂ ನಾನಲ್ಲಿ 2 ಸತಿ ಹೋಗಿದ್ದೀನಿ, ಒಂದು ಮಿನಿ ಸೀಸನ್, ಒಂದು ಮೇನ್ ಸೀಸನ್. ಅದರ ಮೇಲಂತೂ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್. ಓನ್ಲಿ ಟಾಸ್ಕ್ ರಿಲೇಟೆಡ್ ವಿಷಯಗಳು ಅದೇನಿದೆ ಅದು ಸ್ಕ್ರಿಪ್ಟೆಡ್. ಆ್ಯಂಡ್ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಅದು ನಮ್ಮ ಕೈನಲ್ಲಿರುತ್ತೆ. ನಾವು ಹೇಗೆ ನಾವಲ್ಲಿ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಜನ ಹೇಗೆ ನಮ್ಮನ್ನ ರಿಸೀವ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮಾಜಿ ಸ್ಪರ್ಧಿಯಾಗಿರೋದ್ರಿಂದ ಇದು ಒಂದೇನಾದರೂ ಚೇಂಜ್ ಮಾಡ್ಕೋಬೋದು ಈ ಬಾರಿ ಬಿಗ್ ಬಾಸ್ನಲ್ಲಿ ಅನ್ನೋದಾದರೆ ಏನಾದರೂ ನಿಮ್ಮ ತಲೆಯಲ್ಲಿದೆಯಾ? ಅನಿಸುತ್ತಾ ಯಾವತ್ತಾದರೂ? ಮೇ ಬಿ ನಮ್ಮ ಸೀಸನಲ್ಲಿ ಸ್ವಲ್ಪ ಮ್ಯೂಸಿಕ್ ಸೀಸನ್ ಥರ ಇತ್ತು, ತುಂಬ ಹಾಡುಗಳು ಅದು ಇದು ಎಲ್ಲ ಇತ್ತು. ಲಾಸ್ಟ್ 3 ಸೀಸನ್ಸಲ್ಲಿ ಅದು ಸ್ವಲ್ಪ ಕಮ್ಮಿ ಆಗಿತ್ತು. ಮೇ ಬಿ ಆ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಬೋದಾ ಅಂತ. ಇನ್ನು ಕಂಟೆಸ್ಟೆಂಟ್ಸ್ ವಿಚಾರದಲ್ಲಿ ಯಾವ ಪ್ರೊಫೆಷ್ನಲ್ ಇರೋರು ಬಂದರೆ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ? ಮೇ ಬಿ ಸಮ್ ಸಿಂಗರ್ಸ್. ನೀವು ಪ್ರತಿ ಬಾರಿ ಕಂಟೆಸ್ಟೆಂಟ್ ಸಿಂಗರ್ಸ್ನ ನಾವು ನೋಡ್ತಾ ಇರ್ತೀವಿ, ಬಟ್ ಯಾರನ್ನ ಎಕ್ಸ್ಪೆಕ್ಟ್ ಯಾರನ್ನ ಅಂತನಾ? ಅಯ್ಯೋ ಗೊತ್ತಿಲ್ಲಪ್ಪ ನಂಗೆ, ಬೇಡ ಇದು ಕಡೆ. ನಿಮ್ಮನ್ನ ಇನ್ನೊಂದ್ಸಲ ಏನಾದರೂ ಕರೆದ್ರೆ? ಇಲ್ಲಪ್ಪ, ನಾನು ಇವಾಗ ಆರಾಮಾಗಿದ್ದೀನಿ, 2 ಸತಿ ಹೋಗ್ಬಿದ್ದೀನಿ, ಇನ್ನೆರಡು ಸತಿ ಹೋಗಲಿ, ಅವೆಲ್ಲ ಬೇಡ. ಏನು ಬಿಗ್ ಬಾಸ್ ವಿಚಾರ ಬಂದಾಗ ಪ್ರೈಸ್ ಮನಿ ಕೂಡ ಅಲ್ಲಿ ಮಾತುಕತೆ ಆಗೋವಂಥದ್ದು. ಪ್ರೈಸ್ ಮನಿ ಟೋಟಲಾಗಿ ಅವ್ರ ಕೈಗೆ ಬರುತ್ತಾ ಕಂಟೆಸ್ಟೆಂಟ್ಸ್ಗೆ, ಅಥವಾ ಅದರಲ್ಲಿ ಏನಾದರೂ ಮತ್ತೆ GST ಇರ್ಬೋದು, ಟ್ಯಾಕ್ಸ್ ಅನ್ನುವಂಥದ್ದು ಕಟ್ಟಾಗಿ ಬರುತ್ತಾ ಹೇಗೆ ಅಂತ ಕನ್ಫ್ಯೂಷನಲ್ಲಿ ಒಂದು ಸ್ಪಷ್ಟನೆ. ಖಂಡಿತ ಟ್ಯಾಕ್ಸ್ ಎಲ್ಲ ಕಟ್ಟಾಗುತ್ತೆ. ಎಷ್ಟು ಏನು ಅಂತ ನಂಗೆ ಐಡಿಯಾ ಇಲ್ಲ, ಯಾಕಂದರೆ ನಾನು ಇನ್ನೂ ಆಗಿಲ್ಲ, ನಂಗೆ ಅಷ್ಟೊಂದು ದುಡ್ಡು ಬಂದಿಲ್ಲ. 100% ಎಷ್ಟೋ ಪರ್ಸೆಂಟೇಜ್ ಅಂತ ಕಟ್ಟಾಗುತ್ತೆ. ತುಂಬ ಏನು ಕೈಗೆ ಬರಲ್ಲ, ಎಷ್ಟೊಂದು ಕಟ್ಟಾಗುತ್ತೆ. ಬಿಗ್ ಬಾಸ್ ಹೋಗಿ ಬಂದಾದ್ಮೇಲೆ ಚಂದನ ಅವರ ಲೈಫ್ ಯಾವ ರೀತಿ ಚೇಂಜ್ ಆಯಿತು, ಅಥವಾ ಆ್ಯಸ್ ಯೂಶ್ವಲ್ ಅದೊಂದು ನಾರ್ಮಲ್ ಫ್ಲೋನೇ ಇತ್ತಾ ಹೇಗೆ? 100% ನನಗೆ ಜಾಸ್ತಿ ಜನಕ್ಕೆ ಪರಿಚಯ ಆಗಿದೆ ಬಿಗ್ ಬಾಸಿಂದ. ಆ್ಯಂಡ್ ನನಗೆ ಪರ್ಸ್ನಲಿ ಬಿಗ್ ಬಾಸ್ ತುಂಬಾ ಹೆಲ್ಪ್ ಆಗಿದೆ. ಸೊ ಲೈಫ್ ಚೇಂಜ್ ಅಂದರೆ ಪರ್ಸ್ನಲ್ ಲೈಫಲ್ಲಿ ಏನೂ ಚೇಂಜ್ ಆಗಿಲ್ಲ. ಪ್ರೊಫೆಷ್ನಲ್ ಲೈಫಲ್ಲಿ ನಾನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಆಫ್ಟರ್ ಬಿಗ್ ಬಾಸ್. ಅದು ಒಂದು ಖುಷಿ ವಿಚಾರ. ಯಾಕೆ ಚಂದನ್ ಅವ್ರ ಸಿನಿಮಾಗಳನ್ನು ಒಪ್ಕೊಳ್ತಾ ಇಲ್ಲ ಅನ್ನೋಂಥದ್ದು? ಯಾಕಂದರೆ ಸೀರಿಯಲ್ ಮಾಡ್ತಾ ಇದ್ದೀರಾ, ಹೌದು, ರಿಯಾಲಿಟಿ ಶೋನಲ್ಲಿ ಇರ್ಬೋದು, ಕಾಣಿಸ್ಕೊಳ್ತಾ ಇದ್ದೀರಾ, ಆ್ಯಂಡ್ ಸಿಂಗಿಂಗ್ ವಿಚಾರದಲ್ಲೂ ಅಲ್ಲೂ ಕೂಡ ಚಾಲ್ತಿಯಲ್ಲಿದ್ದೀರಾ, ಬಟ್ ಸಿನಿಮಾ ಕಡೆ ಒಲವು ಕಡಿಮೆ ಇದೆಯಾ ಹೇಗೆ? ಖಂಡಿತ ಇಲ್ಲ. ಆ ಥರದ್ದು ಒಳ್ಳೆ ಪಾತ್ರ ಬಂದರೆ ಯಾಕೆ ಮಾಡಲ್ಲ, 100% ಮಾಡ್ತೀನಿ. ಯಾವುದಾದ್ರೂ ಒಳ್ಳೆ ಸಿನಿಮಾ ಬಂದರೆ, ಯಾರಾದರೂ ಒಳ್ಳೆ ಡೈರೆಕ್ಟರ್ಸ್ ಕಾಂಟ್ಯಾಕ್ಟ್ ಮಾಡಿದ್ರೆ 100% ಮಾಡ್ತೀನಿ. ಅಂದರೆ ಇದೇ ರೀತಿ ಪಾತ್ರ ಬೇಕು ಅನ್ನೋವಂಥದ್ದು ಏನಾದರೂ ತಲೆಯಲ್ಲಿದೆಯಾ, ಅಥವಾ ಈ ರೀತಿ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ಕಲ್ಪನೆ ನಿಮ್ಮಲ್ಲಿದೆಯಾ? ನನಗೆ ಅಂದರೆ ಅದೇ ಹೇಳ್ತೀನಲ್ಲ, ಎನಿಥಿಂಗ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ನನ್ನ ಒಂದು ಆ್ಯಕ್ಟಿಂಗಿಗೆ ಒಂದಷ್ಟು ಏನು ನನ್ನ ಕೇಪಬಿಲಿಟಿಗೆ ಏನಿದೆ ಆ ಒಂದು ಕೆಪಾಸಿಟಿಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ನಾನು ಐ ಪುಟ್ ಮೋರ್ ದ್ಯಾನ್ ಮೈ 100%. ಸೊ ಅಂಥ ಒಳ್ಳೆ ಪಾತ್ರ, ಯಾವುದಾದ್ರೂ ಒಳ್ಳೆ ಪಾತ್ರ ಬಂದರೆ ನಾನು ಖಂಡಿತ ಮಾಡ್ತೀನಿ. ಸುದೀಪ್ ಅವರು ಈ ಬಾರಿ ಬಿಗ್ ಬಾಸಲ್ಲಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಬೇಕು ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಸೊ ಅವರ ಒಂದು ನಿಲುವು, ಆ ಸ್ಟ್ಯಾಂಡಿಗೆ ನಿಮ್ಮ ಅಭಿಪ್ರಾಯ? 100%. ಆ್ಯಂಡ್ ಅವರು ಆ ಥರ ನಿಂತಿದ್ದಾರೆ ಅಂದರೆ ಅದು ಬೇಕು ಕನ್ನಡಕ್ಕೆ. ಆ್ಯಂಡ್ ಬೇರೆ ಲ್ಯಾಂಗ್ವೇಜಸಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಕನ್ನಡಕ್ಕೂ ಅಷ್ಟು ಕೊಡಲೇಬೇಕು ಅದರ್ ಟೀಮ್ಸ್ ಅಲ್ವಾ. ಯಾಕೆಂದರೆ ಇದು ಅಷ್ಟು ಚೆನ್ನಾಗಿ ಪಾಪ್ಯುಲರ್ ಆಗುತ್ತೆ. ಬಿಗ್ ಬಾಸ್ ಅಂತೂ ಎಷ್ಟು ಜನ ಹುಚ್ಚೆದ್ದು ನೋಡ್ತಾರೆ, ಇಷ್ಟಪಟ್ಟು ನೋಡ್ತಾರೆ, ಆ ಕ್ರೇಜ್ ಇದೆ. ಆ್ಯಂಡ್ ಅಷ್ಟು TRPನೂ ಇದೆ. ಇದಕ್ಕಷ್ಟು ಇಂಪಾರ್ಟೆನ್ಸ್ ಬೇಕು. ಕನ್ನಡ ಅಂದರೆ ಮಾತ್ರ ಯಾಕೆ ಅಷ್ಟೊಂದು ಕೆಳಗೆ ನೋಡಬೇಕು? 100% ಅವರ ಒಂದು ಆ ನಿಲುವಿಗೆ ನಮ್ಮ ಸಪೋರ್ಟ್ 100% ಇದೆ. ಇನ್ನು ಸುದೀಪ್ ಸರ್ ಸಾಕಷ್ಟು ಬಾರಿ ಇರಬಹುದು, ಪ್ರತಿ ಸೀಸನಲ್ಲೂ ಏನಾದರೂ ಒಂದು ಗಿಫ್ಟ್ ಅನ್ನುವಂಥದ್ದು ಕಂಟೆಸ್ಟೆಂಟ್ಸ್ ಕೊಡ್ತಾರೆ, ಜಾಕೆಟ್ ಇರಬಹುದು. ನಿಮ್ಗೆ ಏನಾದರೂ ಸಿಕ್ಕಿದೆಯಾ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಅನ್ನುವಂಥದ್ದು ಇಟ್ಕೊಂಡಿದ್ದೀರಾ? ನಾನು ಅವರು ಅದೆಲ್ಲ ಕೊಡುವಾಗ ನಾನು ಇರಲಿಲ್ಲ, ಅಷ್ಟೊತ್ತಿಗೆ ಎಲಿಮಿನೇಟ್ ಆಗಿದೆ. ಬಟ್ ಅವ್ರು ನನಗೆ ಅಂತ ಅಡುಗೆ ಮಾಡಿ ಅವಾಗ ಎಲ್ಲರಿಗೂ ಕಳಿಸಿದ್ರಲ್ವ, ಆವಾಗ ನನಗೂ ಕೊಟ್ಟಿದ್ರು. ಆ್ಯಂಡ್ ಒಂದು ಹೆಡ್ಫೋನ್ಸ್ ಕೊಟ್ಟಿದ್ರು. ಅದು ಒಂದಿದೆ ಮನೆಯಲ್ಲೇ ಇದೆ. ನಿಮ್ಮ ಹಸ್ಬೆಂಡ್ಗೆ ಎಷ್ಟು ಒಲವಿದೆ ಸಿನಿಮಾ ರಂಗ ಇರಬಹುದು, ಅಥವಾ ನಿಮಗೆ ಸಪೋರ್ಟ್ ಮಾಡ್ತಾರೆ ಖಂಡಿತವಾಗ್ಲೂ? ಅವ್ರ ಫೇವ್ರೆಟ್ ಸ್ಟಾರ್ ಅನ್ನುವಂಥದ್ದು ಹೇಳ್ತಾ ಇರ್ತಾರೆ, ಯಾವತ್ತಾದ್ರೂ ಮಾತಾಡಿದಾರಾ? ಅವರಿಗೆ ಅಂದರೆ ಇವರೇ ಇಷ್ಟ ಅವರೇ ಇಷ್ಟ ಅನ್ನೋದಕ್ಕಿಂತ ಅವ್ರಿಗೆ ಯಾವುದಾದ್ರೂ ಕಂಟೆಂಟ್ ಇಷ್ಟ ಆದರೆ ಅವರು ತುಂಬ ಅದನ್ನು ಇಷ್ಟಪಡ್ತಾರೆ. ಆ್ಯಂಡ್ ಅವರು ನಮ್ಮ ಅತ್ತೆ ಆಗಲಿ ಮಾವ ಆಗಲಿ ಆ್ಯಕ್ಟರ್ಸ್ ಆಗಿರೋದ್ರಿಂದ ಅವರಿಗೆ ಈ ಒಂದು ಸಿನಿಮಾ ರಂಗದ್ದೆಲ್ಲ ಐಡಿಯಾಸ್ ಇದೆ. ಆ್ಯಂಡ್ ಹೇಗೆ ಇಂಡಸ್ಟ್ರಿ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಅವ್ರಿಗೆ ಗೊತ್ತಿದೆ. ಸೊ ಅವರು ಇಂಥ ಆ್ಯಕ್ಟರ್ನ ನಾನು ತುಂಬ ಇಷ್ಟಪಡ್ತೀನಿ ಅನ್ನೋದಕ್ಕಿಂತ
ಈ ಒಂದು ಸ್ಟೋರಿ, ಈ ಕಂಟೆಂಟ್ನ ಅವರು ಇಷ್ಟ ಆಗುತ್ತೆ ಅಂತ ಹೇಳೋದು ಜಾಸ್ತಿ. ಮೊನ್ನೆ ಸೂಫ್ರಮ್ಸ್ ಅವ್ರಿಗೆ ತುಂಬ ಇಷ್ಟ ಆಯಿತು. ರಾಜ್ ಬಿ ಶೆಟ್ಟಿ ಅವ್ರನ್ನ ತುಂಬ ಅವ್ರ ಆ್ಯಕ್ಟಿಂಗ್ನೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು. ರವಿ ಅಣ್ಣ ಕ್ಯಾರೆಕ್ಟರ್ ಮಾಡಿರೋರನ್ನ ತುಂಬ ಇಷ್ಟಪಡ್ತಾಯಿದ್ರು. ಸಿನಿಮಾ ಬಗ್ಗೆ ತುಂಬ ಕ್ಯೂರಿಯಾಸಿಟಿಯಿಂದ ನಿಮ್ಮನ್ನು ಕೇಳಿರೋ ಅಂಥದ್ದು ಏನಿದೆ? ಅವರಾ ಅಂದರೆ ಅರ್ಥ ಆಗಿಲ್ಲ. ನಿಮ್ಮ ಇಂಡಸ್ಟ್ರಿ ಬಗ್ಗೆ ಇರ್ಬೋದು ಅಥವಾ ಆ್ಯಕ್ಟರ್ಸ್ ಇರಬಹುದು, ಅವ್ರ ಬಗ್ಗೆ ಕೇಳಿರೋದು ನಿಮ್ಮನ್ನು? ಅದೇ ಆ ಥರ ಅವ್ರಿಗೇನು ಅಷ್ಟೊಂದು ಕ್ಯೂರಿಯಸ್ಸೇ ಇಲ್ಲ. ಅವ್ರಿಗೆ ಎಷ್ಟೊಂದು ಗೊತ್ತು ಆ್ಯಂಡ್ ಮೀಟ್ ಮಾಡ್ಬೇಕು ಆ್ಯಕ್ಟರ್ನ ಅಂತ ಆ ಥರ ಎಲ್ಲ ಅವ್ರಿಗೆ ಅಷ್ಟೊಂದು ಏನಿಲ್ಲ ಕ್ರೇಜು. ಮೇ ಬಿ ಆ ಥರ ಯಾವುದಾದ್ರೂ ಮುಂದೆ ಬರುತ್ತಾ ಏನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಆ ಥರದ್ದೇನೋ ಕಾನ್ವರ್ಸೇಷನ್ಸ್ ಆಗಿಲ್ಲ. ಅಂದರೆ ನೀವು ಪ್ಲ್ಯಾನಿಂಗ್ ಇರಬಹುದು, ಒಂದು ಸಿನಿಮಾ ಇರ್ಬೋದು, ನೆಕ್ಸ್ಟ್ ಈ ಪ್ರಾಜೆಕ್ಟ್ ಮಾಡಬೇಕನ್ನೋಂಥದ್ದು ಖಂಡಿತವಾಗ್ಲೂ ಎಲ್ರಿಗೂ ಪ್ಲ್ಯಾನಿಂಗ್ಸ್ ಇರುತ್ತೆ. ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಯಾವ ರೀತಿ ನೀವು ಮಾಡ್ಕೊಂಡಿದ್ದೀರಾ? ಚಂದನ ಅವರ ಒಂದು ಫ್ಯೂಚರ್ ಪ್ಲ್ಯಾನಿಂಗ್ಸ್ ಹೇಗಿದೆ? ನೋಡಿ, ಇಂಡಸ್ಟ್ರಿನೇ ಅನ್ಸರ್ಟೇನು. ಇವಾಗ ನಾಳೆ ನಾನು ಏನು ಮಾಡ್ತೀನಿ ಅಂತ ನಂಗೆ ಇವತ್ತು ಕೇಳಿದ್ರೆ ಗೊತ್ತಿರಲ್ಲ. ಈ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನಂಗೆ ಏನೂ ಸದ್ಯಕ್ಕೆ ಐಡಿಯಾ ಇಲ್ಲ. ಏನೇನು ಬರುತ್ತೆ ಅದೆಲ್ಲ ಮಾಡ್ತಾ ಇರೋದು, ಗೋ ವಿತ್ ಫ್ಲೋ ಅಷ್ಟೇ. ಈಗ ಸದ್ಯಕ್ಕೆ ಲಕ್ಷ್ಮೀ ನಿವಾಸ ಮಾಡ್ತಾಯಿದ್ದೀನಿ, ಝೀ ಪವರಲ್ಲಿ ಒಂದು ಶೋ ಹೋಸ್ಟ್ ಮಾಡ್ತಿದ್ದೀನಿ. ಟೆಲಿವಿಷನಲ್ಲಿ ಸದ್ಯಕ್ಕಿದು. ಅದರ್ ದ್ಯಾನ್ ದಿಸ್ ಏನೇನು ಬರುತ್ತೆ ಅದನ್ನು ಮಾಡ್ಕೊಂಡು ಹೋಗೋದು. ಒಂದೆರಡು ಸ್ಕ್ರಿಪ್ಟ್ ಕೇಳಿದ್ದೀನಿ, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ. ಸ್ಟಾರ್ಟ್ ಆದಾಗ ನಿಮಗೆ ಗೊತ್ತಾಗುತ್ತೆ. ಮದುವೆ ಸಂದರ್ಭದಲ್ಲಿ ಹುಡುಗಿರು ಹೆಚ್ಚಾಗಿ ಲೈಕ್ ಕೇರ್ ಇರ್ಬೋದು, ಸ್ಕಿನ್ ಕೇರ್ ಆ ರೀತಿ ಎಲ್ಲ ತೆಗೆದುಕೊಳ್ತಾ ಇರ್ತಾರೆ. ಜೊತೆಗೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ನೀವು ಏನಾದರೂ ತುಂಬ ಫೋಕಸ್ಡ್ ಆಗಿ ಮಾಡಿದ್ರೆ ಅಥವಾ ಆ್ಯಸ್ ಯೂಶುವಲ್ ಹಿಂಗೆ ಇರೋದು ಅನ್ನೋಂಥದ್ದೇ ಇತ್ತಾ? ಅಲ್ಲ, ತುಂಬ ಟ್ರೈ ಮಾಡಿದೆ, ಬಟ್ ಆಗಿಲ್ಲ ಅಷ್ಟೇ. ನಾನು ಹುಟ್ಟಾಗಿಂದ ಗುಂಡ್ಗುಂಡಿಗೆ ಇರೋದು, ಅದು ಹಾಗೇ ಇದೆ, ಅದೇನೂ ಚೇಂಜ್ ಆಗಲ್ಲ. ಬಟ್ ಸ್ಕಿನ್ ಕೇರ್ ಎಲ್ಲರೂ ಕಳಿಸ್ತಾಯಿದ್ರು, ಬ್ರೈಡ್ ಹಾಗಿರಬೇಕು, ಹೀಗಿರಬೇಕು, ಹಾಗೆ ಮಾಡ್ಕೊ, ಹೀಗೆ ಮಾಡ್ಕೊ ಅಂತ. ನಂಗೆ ಯಾವುದಕ್ಕೂ ಟೈಮ್ ಆಗಿಲ್ಲ. ಯಾಕಂದರೆ ಅದೇ ಟೈಮಲ್ಲಿ ನಂಗೆ ಕಂಟಿನ್ಯೂಸ್ ಶೂಟ್ ಇತ್ತು. ನಂಗೆ ಇನ್ಫ್ಯಾಕ್ಟ್ ಎಷ್ಟೊಂದು ಜನಕ್ಕೆ ಫೋನ್ ಮಾಡಿ ಮದುವೆಗೆ ಇನ್ವೈಟ್ ಮಾಡೋಕ್ಕೂ ನಂಗೆ ಪ್ರಾಪರಾಗಿ ಆಗಲಿಲ್ಲ. ಸೊ ಅಂಥದ್ರಲ್ಲಿ ನಾನು ಏನು ಕೇರ್ ಮಾಡ್ಕೊಳ್ಳಿ, ಮದುವೆ ಆಗಿ 3 ದಿನಕ್ಕೆ ಶೂಟಿಂಗಿಗೂ ಹೋದೆ ಮತ್ತೆ. ಸೊ ಆ ಥರ ಓವರಾಗಿ ಏನೂ ಮಾಡೋಕ್ಕಾಗಲಿಲ್ಲ, ಬೇರೆಯವ್ರು ಮಾಡೋ ಥರ. ಹೇಗಿದ್ದೀನಿ ಹಾಗೆ ಹೇಗೋ ಮೇಕಪ್ ಬರೋ ಥರ ಹೋಗತ್ಲಾಗೆ ಅಂತ ಬಿಟ್ಬಿಟ್ಟೆ ನಾನು. ಏನಾದರೂ ಹೇಳ್ತಿರ್ತಾರಾ, ಒಂದು ಸಜೆಸ್ಟ್ ಅನ್ನೋಂಥದ್ದು ಮಾಡ್ತಿರ್ತಾರೆ ಹೇಗೆ ನಿಮ್ಮ ಹಸ್ಬೆಂಡ್? ಯಾವ್ದು ನನ್ನ ಯಾವುದ್ರ ಬಗ್ಗೆ? ಎಲ್ಲ ವಿಚಾರವಾಗಿ. ಹಾಂ, ಅವ್ರು ಯಾವಾಗಲೂ ನನ್ನ ಅಡ್ಮೈರ್ ಮಾಡ್ತಾರೆ, ನಾನು ಮಾಡೋ ವರ್ಕ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ಏನಾದರೂ ಅದು ಸರಿ ಇಲ್ಲ ಅಂದರೆ ಐ ಥಿಂಕ್ ಇಟ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಹೇಳ್ತಾರೆ. ಹಿ ಈಸ್ ಆಲ್ವೇಸ್ ಮೈ ಚಿಯರ್ ಲೀಡರ್. ಇಬ್ಬರಲ್ಲಿ ಕೋಪ ಯಾರಿಗೆ ಜಾಸ್ತಿ ಬರುತ್ತೆ, ಸಾರಿ ಯಾರು ಕೇಳ್ತಾರೆ? ಕೋಪ ಇಬ್ಬರಿಗೂ ಸ್ವಲ್ಪ ಕಮ್ಮಿನೇ. ಸಾರಿ ಇಬ್ಬರು ಕೇಳ್ತೀವಿ. ಫಸ್ಟು ಅಂದರೆ ಸಮ್ಟೈಮ್ಸ್ ನನ್ನ ತಪ್ಪಿದೆ ಅಂದರೆ ನಾನು ಕೇಳ್ತೀನಿ, ಅವ್ರು ತಪ್ಪಿದೆ ಅಂದರೆ ಅವ್ರು ಕೇಳ್ತಾರೆ, ಮ್ಯೂಚುವಲ್. ಮದುವೆ ಆದಮೇಲೆ ಎಷ್ಟು ಚೇಂಜ್ ಆಗಿದ್ದಾರೆ ಚಂದನ ಅವರು ಅಂತ? ಯಾಕಂತ ಹೇಳಿದ್ರೆ ಈ ಮುಂಚೆ ನೀವು ಮಾತಾಡೋಂತಹ ರೀತಿನಲ್ಲಿ ಇರಬಹುದು, ಈಗ ಒಂದಷ್ಟು ವ್ಯತ್ಯಾಸಗಳನ್ನು ನೋಡ್ತಿದ್ವಿ. ಹಾಗಾಗಿ ಮೇ ಬಿ ಸ್ವಲ್ಪ ರೆಸ್ಪಾನ್ಸಿಬಲ್ ಆ್ಯಂಡ್ ಮೆಚ್ಯೂರ್ಡ್ ಆಗಿದ್ದೀನಿ ಅನಿಸುತ್ತೆ. ಇಲ್ಲ, ಮೆಚ್ಯೂರ್ ಮುಂಚೆನೂ ಇದ್ರಿ, ಈಗ ರೆಸ್ಪಾನ್ಸಿಬಲ್ ಜಾಸ್ತಿ ಆಗಿದ್ದೀರಾ. ಮೇ ಬಿ, ಗೊತ್ತಿಲ್ಲ. ಹೌದು, ಆಗಿರ್ಬೋದು. ಅದೇ ಯಾವ ರೀತಿ ಇವಾಗ ನಿಮ್ಮ ಲೈಫಲ್ಲಿ ಒಂದು ಮದುವೆ ಅನ್ನೋಂಥ ಚೇಂಜಸ್ ಬಂತು? ಇಟ್ಸ್ ಅ ಗುಡ್ ಚೇಂಜ್, ಬಟ್ ಅದೇ ಇವಾಗ ಮನೆಯಲ್ಲಿ ಅಮ್ಮನ ಜೊತೆ ಇರೋ ಥರನೇ ಬೇರೆ. ಆ್ಯಂಡ್ ಇಲ್ಲಿ ಬಂದಮೇಲೆ ಸ್ವಲ್ಪ ಏನಂತಾರೆ, ಅನ್ಸೆಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಇವಾಗ ಏನೋ ಅಮ್ಮ ಇಲ್ಲ, ನಮ್ಮ ಅತ್ತೆ ಮನೇಲಿಲ್ಲ ಅಂದರೆ ಏನೋ ಹಾಲು ಕಾಯಿಸೋದು, ಅದು ಮಾಡೋದು, ಇದು ಮಾಡೋದು. ಆ್ಯಂಡ್ ಚಿಕ್ಕೋನು ಮೈದನ್ನ ಊಟ ಮಾಡಿಲ್ಲ ಅಂದರೆ ಅವ್ನು ಮಾಡಿದಾನ ಅಂತ ಕೇಳೋದು. ಆ್ಯಂಡ್ ಮನೆಗೆ ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಹೇಳೋದು. ಸೊ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಚೇಂಜಸ್ ಆಗಿದೆ. ಮುಂಚೆ ಎಲ್ಲ ಅಮ್ಮಂಗೆ ಆಯ್ತಮ್ಮ ಬರ್ತೀನಮ್ಮ, ಅಯ್ಯೋ ಸರಿ ನಮ್ಮ ಲೇಟ್ ಆಗುತ್ತೆ ಅಯ್ಯೋ ಅಂತ ಅಂತಿದ್ದೆ. ಬಟ್ ಆ ಥರದ್ರಲ್ಲಿ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಎಲ್ಲ ಒಂದು ಕಡೆ ಒಂದು ಮಾತಿದೆ, ಆ್ಯಕ್ಟರ್ಸ್ ಅಂತ ಹೇಳಿದ್ರೆ ಬಿಡಿ, ಅವ್ರಿಗೇನೋ ಮನೆಯಲ್ಲಿ ಕೈ ಕಾಲಿಗೆ ಒಬ್ರು ಆಳಿರ್ತಾರೆ, ಅವ್ರೇನು ಕೆಲಸ ಮಾಡೋದಿಲ್ಲ ಅಂತ. ಚಂದನ ಅವ್ರು ಮನೆ ಕೆಲಸ ಮಾಡ್ತಾರಾ? ಅಂದರೆ ನಾನು ಅಡುಗೆ ಕೆಲಸಗಳು ಚೆನ್ನಾಗಿ ಮಾಡ್ತೀನಿ. ಅಡುಗೆ ನಂಗೆ ತುಂಬ ಇಷ್ಟ, ಸೊ ಮಾಡ್ತೀನಿ. ಆ್ಯಂಡ್ ಮನೆ ಕೆಲಸಗಳು ಮುಂಚೆಯಿಂದನೂ ನಂಗೆ ಮನೇಲಿ ಮಾಡೋ ಅಭ್ಯಾಸ ಇದೆ. ಸೊ ಆ ಥರ ಏನು ಡಿಫ್ರೆನ್ಸ್ ಇಲ್ಲ. ಹೊರಗಡೆ ಮಾತ್ರ ಆ್ಯಕ್ಟರ್ ಅಲ್ಲ, ಮನೇಲೆಲ್ಲ ಮಗಳೇ. ಅದೆಲ್ಲ ಏನೇ ನಮ್ಮಮ್ಮ ಅದನ್ನು ಕಸ ಗುಡಿಸು, ಅದನ್ನು ಒರೆಸು ಅಂತ ಹೇಳ್ತಾಯಿದ್ರು. ಸೊ ಎಲ್ಲ ಅಭ್ಯಾಸ ಇದೆ ಮಾಡಿ. ಮಿಸ್ ಮಾಡ್ಕೋತಿದ್ದೀರಾ ಅಮ್ಮ ಕೈ ರುಚಿನ? ತುಂಬ ತುಂಬ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಏನಂದರೂ ಅದು ಅಮ್ಮನೇ. ಸೊ 100% ಮಿಸ್ ಮಾಡ್ಕೋತೀನಿ. ಏನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಾ, ಅದು ನಿಮ್ಮ ಎಲ್ಲ ಕುಟುಂಬದವ್ರಿಗೆ ಇಷ್ಟ ಆಗುತ್ತೆ? ನಾನು ಅದೇ ಏನೇನೋ ಇಟಾಲಿಯನ್ ಹರ್ಬ್ ರೈಸ್ ಅಂತೆ, ಪಲಾವ್ ಅಂತೆ, ಪರಾಠ ಅಂತ ಆ ಥರದ್ದೆಲ್ಲ ಏನೇನೋ ಮಾಡ್ತಾಯಿರ್ತೀನಿ ಹೊಸದು. ಅದೆಲ್ಲ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಏನು ಮಾಡಿದ್ರು ಪಾಪ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಎಲ್ಲಿಗೆ ಟ್ರಾವೆಲ್ ಮಾಡಿದ್ರಿ ಇಬ್ಬರು ಜೊತೆಗೆ ಮದುವೆ ಆದ ನಂತರ? ಬಾಲಿಗೆ ಹೋಗಿದ್ವಿ. ಅದು ಏನು ಮದುವೆ ಆಗಿ 2-3 ತಿಂಗಳಿಗೇನೋ ಹೋಗಿದ್ದು. ಹೋಗಲೇಬೇಕು ಅಂತ ಅಂದ್ಕೊಂಡು ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬಾಲಿಗೆ ಹೋಗಿದ್ವಿ. ಯಾವ ಕಪಲ್ನ ಅಡ್ಮೈರ್ ಮಾಡ್ತಾರೆ ಚಂದನ ಅಂತ? ಯಶ್ ಸರ್ ಆ್ಯಂಡ್ ರಾಧಿಕಾ ಮ್ಯಾಮ್.
ಏನು ಯಾವ ವಿಚಾರ ತಗೋತೀರಾ ಅವರಿಂದ? ಐ ಥಿಂಕ್ ಅವರು ನೋಡೋದೇ ಒಂದು ಖುಷಿ ಆ್ಯಂಡ್ ಹೇಗೆ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಅದು ಎಷ್ಟು ಸರಿ ಯಾವುದೋ ಇಂಟರ್ವ್ಯೂಸಲ್ಲಿ ಹೇಳಿದರು. ನಾನು ಏನೇ ಮಾಡಿದ್ರು ಬರ್ಡೇ ದಿನ ಏನು ಶೂಟ್ ಮಾಡೋಕ್ಕೆ ಯಾರಿಗೂ ಧೈರ್ಯ ಇಲ್ಲ, ಅವತ್ತು ಮನೆಯಲ್ಲೇ ಅವಳಿಗೆ ಟೈಮ್ ಕೊಡಬೇಕು ಅನ್ನೋ ಥರನೂ ಹೇಳಿದರು. ಸೊ ಆ ಥರ ಅವ್ರು ಹೇಗೆ ಟೈಮ್ ಕೊಡ್ತಾರೆ ರಾಧಿಕಾ ಮ್ಯಾಮ್ಗೆ, ಅದೆಲ್ಲ ನೋಡೋಕೆ ತುಂಬ ಖುಷಿ ಆಗುತ್ತೆ. ಈ ಥರ ಇರಬೇಕಪ್ಪ ಕಪಲ್ ಅಂದರೆ ಅನಿಸುತ್ತೆ. ರಿಲೇಷನ್ಶಿಪ್ಪು ಸೀಕ್ರೆಟ್ ಆಗಿರಬೇಕು ಅನ್ನುವಂಥದ್ದನ್ನು ಎಷ್ಟು ನಂಬ್ತಾರೆ ಚಂದನ್ ಅವರು? ಅಂದರೆ ಅಂಟಿಲ್ ಇಟ್ ಈಸ್ ಕುಟುಂಬದವ್ರಿಗಿರಬಹುದು ಎಲ್ಲ ಅಫಿಷಿಯಲಾಗಿ ಅನೌನ್ಸ್ ಆಗೋವರೆಗೂ. 100% ಹೌದು. ಬಿಕಾಸ್ ಒಂದೊಂದು ಸತಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಆ್ಯಂಡ್ ಕೆಲವ್ರು ಕಣ್ಣು ಬೀಳುತ್ತೆ ಅಂತಾರೆ. ಐ ಬಿಲೀವ್ ಇನ್ ದ್ಯಾಟ್. ಅಂದರೆ ಡೆಸ್ಟಿನಿ, ಇಂಥವ್ರ ಜೊತೆ ಇಂಥವ್ರು ಆಗಬೇಕು ಅಂದರೆ ಅದಕ್ಕೆ ಹಣೆನಲ್ಲಿ ಅದು ಬರ್ದಿದ್ರೆ ಮಾತ್ರ ಆಗೋದು ಅಂತ. ಸೊ ಟಿಲ್ ದೆನ್ ಲೆಟ್ಸ್ ವೆಯ್ಟ್ ಅಂತ ಅಷ್ಟೇ. ಐ ಫೀಲ್ ನಾವು ಎಷ್ಟು ಪ್ರೈವೇಟಾಗಿ ಇಟ್ಕೊಂಡಿರ್ತೀವಿ ಅಷ್ಟು ಒಳ್ಳೆಯದು ಎಲ್ಲ ಪರ್ಸ್ನಲ್ ಲೈಫ್ ಅಂತ. ಅಸ್ಟ್ರಾಲಜಿ ನಂಬ್ತೀರಾ? ಆಸ್ಟ್ರಾಲಜಿ ಟು ಸಮ್ ಎಕ್ಸ್ಟೆಂಟ್, ಎಲ್ಲದೂ ಅಲ್ಲ. ಒಳ್ಳೇದು ಮಾತ್ರ ತೊಗೋತೀನಿ, ಕೆಟ್ಟದ್ದು ತೊಗೊಳಲ್ಲ. ಓಕೆ, ಇನ್ನು ಚಂದನ್ ಅವರ ಮುಂದಿನ ಪ್ರಾಜೆಕ್ಟ್ಸ್ ಯಾವ್ದ್ಯಾವ್ದು ಸದ್ಯಕ್ಕೆ ಲೈನಪ್ ಆಗಿದೆ? ಹೇಳಿದ್ರಿ ಒಂದು ಶೋ ಹೋಸ್ಟ್ ಮಾಡ್ತಾ ಇದ್ದೀರಾ ಅಂತ. ಬೇರೆ ಅದೇ ಅದು ಹೇಳಿದ್ನಲ್ಲ, 1-2 ಸ್ಕ್ರಿಪ್ಟ್ ಕೇಳಿದ್ದೀನಿ ಅಂತ. ಅದಾದಮೇಲೆ ಕನ್ಫರ್ಮ್ ಆಗಲಿ, ಅದಾದಮೇಲೆ ಹೇಳೋಣ. ಇನ್ನು ಗಾಯನದಲ್ಲಿರಬಹುದು, ಅದು ಯಾವುದಾದ್ರೂ ಕನ್ಫರ್ಮ್ ಆಗಿದೆಯಾ ಹೇಗೆ? ಇಲ್ಲ, ಬಟ್ ಡಾನ್ಸ್ ಶೋಸ್ ಒಂದಷ್ಟು ನಡೆಯುತ್ತೆ ನವೆಂಬರ್ ಟೈಮಲ್ಲಿ. ಸೋಲೋ ಶೋಸ್ ಆಡಿಟೋರಿಯಮ್ಸಲ್ಲಿ ಅದೆಲ್ಲ ಒಂದಷ್ಟು ಡಾನ್ಸ್ ಶೋಸ್ ಪ್ಲ್ಯಾನ್ ಆಗಿದೆ. ಅಕಸ್ಮಾತ್ ಬಿಗ್ ಬಾಸ್ ಶುರು ಆದರೆ ಈ ಬಾರಿ ನೋಡ್ತೀರಾ? ಅದು ಟೈಮ್ ಸಿಕ್ಕಿದ್ರೆ ನೋಡ್ತೀರಾ? ಅಂದರೆ ನಾನು ಫಾಲೋ ಮಾಡ್ತೀನಿ ಎಲ್ಲ, ಎವ್ರಿ ಡೇ ಫಾಲೋ ಮಾಡಿಲ್ಲ ಅಂದರೂ ಅವಾಗ ನೋಡ್ತೀನಿ. 100% ವೀಕೆಂಡ್ಸ್ ಅಂತೂ ನೋಡ್ತೀನಿ. ಯಾರ್ಯಾರಿಗೆ ಏನೇನು ಕ್ಲಾಸ್ ತೊಗೋತಾರೆ, ಯಾವ್ಯಾವ ಥರ ಕ್ಲಾಸ್ ತೊಗೋತಾರೆ ಅಂತ. ಆ್ಯಂಡ್ ಅಪ್ಡೇಟ್ಸ್ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ನಾವು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅಷ್ಟು ಬೇಸಿಕ್ ಅಪ್ಡೇಟ್ಸ್ ಇರುತ್ತೆ. ಯಾವಾಗ ಆಗುತ್ತೆ ಅವಾಗ ನೋಡ್ತೀನಿ. ಇತ್ತೀಚೆಗಷ್ಟೇ ರಮ್ಯಾ ಮೇಡಮ್ ಅವ್ರು ಪೋಸ್ಟ್ ಮಾಡಿದರು, ಅಶ್ಲೀಲ ಮೆಸೇಜ್ ಇರ್ಬೋದು, ಯಾರೇ ಇರ್ಬೋದು, ಹೆಣ್ಮಕ್ಳು ಕಾಮೆಂಟ್ ಮಾಡಬಾರ್ದು ಅನ್ನೋದು. ಲಾಸ್ಟ್ ಅಲ್ಲ, ಹೆಣ್ಮಕ್ಳು ಪರವಾಗಿ ನೀವು ಧ್ವನಿ ಎತ್ತುತ್ತೀರಾ ಹೇಗೆ? ಅಥವಾ ನಿಮಗೆ ಯಾವತ್ತಾದರೂ ಫೇಸ್ ಮಾಡಿದ್ದೀರಾ? ಲೈಕ್ ನೆಗೆಟಿವ್ ಕಾಮೆಂಟ್ಸ್ ಫೇಸ್ ಮಾಡಿದ್ದೀರಾ, ಇಗ್ನೋರ್ ಮಾಡಿದ್ದೀರಾ? ನಾವು ಆರ್ಟಿಸ್ಟ್ ಆಗಿ ಬಂದಮೇಲೆ ಅದೆಲ್ಲ ಒಂದು ಸ್ವಲ್ಪ ಅದ್ರ ಜೊತೆಗೆ ಬರೋವಂಥ ಒಂದು ಲಗೇಜ್ ಅನಿಸುತ್ತೆ, ಬ್ಯಾಗೇಜು. ಸೊ ನನಗೂ ಬಂದಿದೆ, ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ, ಬಾಡಿ ಶೇಮಿಂಗ್ ಕಾಮೆಂಟ್ಸ್ ಬರುತ್ತೆ, ಆ್ಯಂಡ್ ಏನೇನೋ ಕೆಟ್ಟದಾಗೂ ಕಮೆಂಟ್ ಮಾಡ್ತಾರೆ. ಒಂದೊಂದು ರಿಪ್ಲೈ ಮಾಡಿದಷ್ಟು ಅದನ್ನು ಜಾಸ್ತಿ ಮಾಡ್ತಾರೆ. ಸೊ ನಾನು ಇದುವರೆಗೂ ಇಗ್ನೋರ್ ಮಾಡಿದ್ದೆ, ಎಷ್ಟೊಂದು ಹಾಗೆ ಪ್ರತ್ಯಕ್ಷಕ್ಕೂ ತೋರಿಸ್ಬಿಟ್ಟು ಇಗ್ನೋರ್ ಮಾಡಿದ್ದೀನಿ. ಇನ್ನು ಜಾಸ್ತಿ ಸಿರ್ಕ್ಸಲ್ಲ ನಿಮ್ಮನ್ನು. ಸೊ ಇದಿಷ್ಟು ನಟಿ ಚಂದನ ಅನಂತಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.